ಆತ್ಮೀಯ ಭಗವದ್ಭಕ್ತರೇ, ಪೊಡವಿಗೊಡೆಯ ಉಡುಪಿ ಕೃಷ್ಣಗೆ ಪ್ರತಿದಿನ ಸಲ್ಲುವ 16 ಪೂಜೆಗಳಿಗೆ ಅದರದೇ ಆದ ಮಹತ್ವವಿದೆ. ಈ ಎಲ್ಲ ಪೂಜೆಗಳಲ್ಲಿ ಪೂರ್ವಾನ್ನ ಕಾಲದಲ್ಲಿ ಜರುಗುವ ಮಹಾಪೂಜೆಗೆ ವಿಶೇಷ ಪ್ರಾಶಸ್ತ್ಯ. ಮಧ್ವಪೀಠ ಅಲಂಕರಿಸಿರುವ ಪರ್ಯಾಯ ಮಠದ ಯತಿಗಳೇ ಈ ಮಹಾಪೂಜೆಯನ್ನು ಸಲ್ಲಿಸಬೇಕು ಎಂಬ ನಿಯಮವಿದೆ. ಮಹಾಪೂಜೆಗೂ ಪೂರ್ವದಲ್ಲಿ ಪರ್ಯಾಯ ಮಠದ ಯತಿಗಳು ಅವಸರ ಸನಕಾದಿ ಪೂಜೆ ಸಲ್ಲಿಸುವರು. ತದನಂತರ ಪುಟ್ಟ ಕೃಷ್ಣಗೆ ಪಂಚಭಕ್ಷ ಪರಮಾನ್ನ ಸಹಿತ ಬಗೆ ಬಗೆಯ ನೈವೇದ್ಯಗಳನ್ನು ಹಾಗೂ 14 ಸೇರು ಅನ್ನವನ್ನು ದೊಡ್ಡ ಕಟಾರದಲ್ಲಿ ತುಂಬಿ ಮಹಾಪೂಜೆಯ ಸಮರ್ಪಣೆಗಾಗಿ ಗರ್ಭಗೃಹದಲ್ಲಿ ಇರಿಸಲಾಗುವುದು. ಈ ಸಂದರ್ಭದಲ್ಲಿ ಯತಿಗಳು ಮಾತ್ರ ಗರ್ಭಗೃಹದಲ್ಲಿದ್ದು, ಗರ್ಭಗೃಹದ ಹೊರಭಾಗದಲ್ಲಿ ದಾಸರ ಹಾಡುಗಳ ಜೊತೆಗೆ ಶ್ರೀಮಧ್ವಾಚಾರ್ಯ ವಿರಚಿತ 12 ಸ್ತೋತ್ರಗಳು ಕೂಡ ನೈವೇದ್ಯದ ಕಾಲದಲ್ಲಿ ಸುಶ್ರಾವ್ಯವಾಗಿ ಮೂಡಿ ಬರುತ್ತಿರುತ್ತದೆ. ನೈವೇದ್ಯಗಳು ಮುಗಿದ ತಕ್ಷಣವೇ ಧೂಪಾರತಿಯೊಂದಿಗೆ ಮಹಾಪೂಜೆ ಆರಂಭವಾಗುತ್ತದೆ. ಸುಮಾರು 40ಕ್ಕೂ ಮಿಕ್ಕಿ ವೈವಿಧ್ಯಮಯ ಆರತಿಗಳನ್ನು ಯತಿಗಳು ಶ್ರೀಕೃಷ್ಣನಿಗೆ ಬೆಳಗಿಸಿದ ನಂತರ ಚಿನ್ನದ ಹರಿವಾಣದಲ್ಲಿ ಮಹಾಮಂಗಳಾರತಿಯ ಆರಂಭ. ಈ ಮಹಾಮಂಗಳಾರತಿಯ ಪುಣ್ಯ ಕಾಲದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಆರತಿಯಲ್ಲಿದ್ದು ಈ ಪೂಜೆಯನ್ನು ಕೃಷ್ಣನಿಗೆ ನೆರವೇರಿಸುವಳು ಎಂಬ ಐತಿಹ್ಯವಿದೆ. ಅಷ್ಟೇ ಅಲ್ಲ, ಪ್ರತಿನಿತ್ಯ ಕೃಷ್ಣನಿಗೆ ಸಲ್ಲುವ ಮಹಾಪೂಜೆಯ ಮಹಾಮಂಗಳಾರತಿಯ ಪರ್ವಕಾಲದಲ್ಲಿ 3,000,000 ದೇವತೆಗಳು ಕೂಡ ಅದೃಶ್ಯ ರೂಪದಲ್ಲಿ ಬಂದು ಪೂಜೆಯನ್ನು ವೀಕ್ಷಿಸುವರು ಎಂಬ ನಂಬಿಕೆ ಅಂದಿನಿಂದ ಇಂದಿನವರೆಗೂ ಸಾಗಿ ಬಂದಿದೆ. ಹೀಗಾಗಿ ಉಡುಪಿಯ ಕೃಷ್ಣನಿಗೆ ಸಲ್ಲುವ ಮಹಾಪೂಜೆಗೆ ವಿಶೇಷ ಮಹತ್ವವಿದೆ. ಪ್ರೀತೋಸ್ತು ಕೃಷ್ಣ ಪ್ರಭು.